ದೇವಿ ಬರೋದನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಈ ಸತಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದ್ದೀನಿ. ಹೋದ್ಸಲಿ ನೋಡಿದ್ರ ನಮ್ಮ ಊರ್ ಜಾತ್ರೆಯಲ್ಲಿ ಅಣ್ಣನ ಮೈ ಮೇಲೆ ಮಾಕಾಳವ ಬಂದಿದ್ಲು. ಇದ್ದಕ್ಕಿದ್ದಂಗೆ ಅಣ್ಣನ ಮೈ ಮೇಲೆ ಮಾಕಾಳವ ಬತ್ತವಳೆ. ಊರ್ ಜನ ಎಲ್ಲ ಏನ್ ಪ್ರಶ್ನೆ ಕೇಳ್ತಾರೋ, ಅವಳು ಏನ್ ಹೇಳ್ಬೇಕಂತವಳು ಅಂತ ನನಗೆ ಗೊತ್ತೇ ಆಯ್ತಿಲ್ಲ. ಈ ಊರಿಗೇನೋ ಸಂದೇಶ ನೀಡೋದಿದೆ ಅನ್ಸತ್ತೆ. ಮಾಕಾಳವನ ಹತ್ರ ಕೆಲವು ಪ್ರಶ್ನೆಗಳು ಕೇಳೋದಕ್ಕೆ ಅಂತ ನಾನು ಕಾಯ್ತಿದ್ದೀನಿ. ತಾಯಿನ ಹೊರ ಮನೆಯವರು ಯಾರು ಪ್ರಶ್ನೆ ಕೇಳೋ ಹಾಗಿಲ್ಲ. ಏನಪ್ಪ ಮಕ್ಕಳ ಕೂಗಿಗೆ ತಾಯಿ ಗಡಿ ಗಡಿಯಾರ ಎಲ್ಲಾನು ದಾಟ್ಕೊಂಡು ಬರ್ತಾಳೆ. ನಾವೆಲ್ಲ ಬಂದಿದೀವಿ, ತುಂಬಾ ಶ್ರದ್ಧಾ ಭಕ್ತಿಯಿಂದ ಅಮ್ಮನ್ ಪೂಜಿಸ್ತಾ ಇದೀವಿ. ಆದ್ರೆ ಇವಾಗ ಶಿವಣ್ಣನ ಮೈ ಮೇಲೆ ಯಾರು ಬಂದ್ರೆ ಸ್ವಲ್ಪ ಯಾಕೋ ದಿಗ್ಲ ಆಯ್ತೈತೆ. ತಾಯಿ ಮಕ್ಕಳ ಮಧ್ಯೆ ಅದ್ಯಾವ ಶಕ್ತಿ ಬಂದ್ರುವೆ ಈ ವರ್ಷ ಮಾಕಾಳವ ನನ್ನ ಪ್ರಶ್ನೆಗಳಿಗೆಲ್ಲ ಏನು ಉತ್ತರ ಕೊಡ್ತಾರೆ ಅಂತ ನಾನು ಕಾದ್ ನೋಡ್ತಾ ಇದ್ದೀನಿ. ತುತ್ತಿಗೂ ಮುತ್ತಿಗೂ ಕನ್ನ ಹಾಕಿದ್ರೆ ಅವಳು ಕೊಡೋ ಪರಿಹಾರನೇ ನಮ್ಗೆಲ್ಲ ದಾರಿ ದೀಪ ಆಗ್ಬೋದು. ಮರದ ನೆರಳು ಮಾತ್ರ ಅಮ್ಮ ಅಲ್ಲ.